ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಪುಟ್ಟ ವಿಡಿಯೋ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪಾಪುಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಡ್ರೈ ಫ್ರೂಟ್ಸಿಂದ ಮಾಡುವಂಥದ್ದು ಅವ್ರ ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಇಲ್ಲಾಂದರೆ ಹೆಲ್ತಿ ಡೆವಲಪ್ಮೆಂಟ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಸೊ ಆ ಕಾರಣಕ್ಕೆ ಎಲ್ಲ ಒಂದೊಂದು ಬಟ್ಲು ಆಗಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದೇನು ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕಂತ ಏನೂ ಇಲ್ಲ, ಎಲ್ಲ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸ್ವಲ್ಪ. ಸೊ ನಾನಿವತ್ತು ಪಿಸ್ತಾ, ಬಾದಾಮಿ, ವಾಲ್ನಟ್ ಮತ್ತು ಕ್ಯಾಶು ಇಷ್ಟು ಡ್ರೈ ಫ್ರೂಟ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ತಳ ಗಟ್ಟಿ ಇರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಸೀದೋಗಲ್ಲ. ಸೊ ನಾವು ಹದವಾಗಿ ಹುರ್ಕೊಬೋದು. ಸೊ ಈ ಎಲ್ಲ ಡ್ರೈ ಫ್ರೂಟ್ಸನ್ನು ಒಂದಾದ್ಮೇಲೆ ಒಂದು ಹದವಾಗಿ ಹುರ್ಕೋಬೇಕಾಗತ್ತೆ. ಹಾಗಂತ ಸೀಡ್ಸ್ಬಾರ್ದು ಜಾಸ್ತಿ, ಅದನ್ನು ಜಸ್ಟ್ ಹುರ್ಕೊಂಡ್ರೆ ಗರ್ಗರಿಯಾಗಿ ಸಾಕಾಗತ್ತೆ. ಸೊ ಇವಾಗ ಹುರ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸನ್ನು ನಾವು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಆ್ಯಕ್ಚುಲಿ ವಾಲ್ನಟ್ ಅನ್ನೋದು ಎಣ್ಣೆ ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನಿಮ್ಗೇನಾದ್ರು ಪುಡಿ ಟೈಪ್ ಏನಾದ್ರು ಬೇಕು ಅನ್ನೋದಾದರೆ ವಾಲ್ನಟ್ನ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಾಲ್ನಟ್ನ ಸೆಪ್ರೇಟಾಗಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು, ಅದು ಬೇಗ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಕಾರಣಕ್ಕೆ. ಬಟ್ ನಾನು ಎಲ್ಲನೂ ಒಂದೇ ಸರಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಸೊ ನಾನು ಈ ಥರ ಪುಡಿ ಆಗಿಲ್ಲ, ಸ್ವಲ್ಪ ಅದು ಎಣ್ಣೆ ಬಿಟ್ಕೊಂಡಿರೋ ಕಾರಣಕ್ಕೆ ಈ ಥರ ಆಗಿದೆ. ಸೊ ಇದನ್ನು ನಾವು ಒಂದೊಂದು ಸ್ಪೂನ್ ಮಿಲ್ಕ್ಗೆ ಹಾಕಿ ಸಹ ಕುಡಿಸ್ಬೋದು, ಇಲ್ಲಾಂದರೆ ನಾವು ಏನು ಸರಿ ಮಾಡ್ತೀವಿ ಆ ಸರಿಗೂ ಸಹ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸ್ಬೋದು. ಸೊ ಇದೊಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಪಾಪುಗಳಿಗೆ ಅವರು ಹೆಲ್ದಿಯಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.